ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕ ನಾಶನಂ. ಭರತನು ಶ್ರೀರಾಮನನ್ನು ಯೋಗ್ಯ ರಾಜ ಮರ್ಯಾದೆಯೊಂದಿಗೆ ಅಯೋಧ್ಯೆಗೆ ಕರೆತರಬೇಕೆಂಬ ಆಶಯದಿಂದ ಸಕಲ ಪರಿವಾರವನ್ನು ಚತುರಂಗ ಸೇನೆಯನ್ನು ಕರೆದುಕೊಂಡು ಕಾಡಿನಲ್ಲಿ ಶ್ರೀರಾಮನನ್ನು ಹುಡುಕುತ್ತಾ ಗಂಗಾ ನದಿಯ ತೀರದ ಶೃಂಗವೇರಪುರಕ್ಕೆ ಬಂದಿರುವನು. ಅಲ್ಲಿದ್ದ ಗುಹನು ಭರತನು ಶ್ರೀರಾಮನನ್ನು ಜಯಿಸಲಿಕ್ಕೆ ಬಂದಿರಬೇಕು ಎಂದು ಅನುಮಾನಪಟ್ಟು ಮೊದಲು ತನ್ನ ಸಮಸ್ತ ಸೇನೆಯನ್ನು ಸಜ್ಜುಗೊಳಿಸಿ ಭರತನ ಮೇಲೆ ಹೋರಾಡಲು ಸಿದ್ಧನಾಗಿದ್ದ. ತದನಂತರ ವೃದ್ಧನಾದವರ ಮಾತನ್ನು ಕೇಳಿ ಭರತನನ್ನು ಭೇಟಿಯಾದಾಗ ಭರತನ ಉದಾತ್ತ ಭಾವವನ್ನು ಕಂಡು ಗುಹನು ಭರತನ ಪಾದಗಳಲ್ಲಿ ಶರಣಾಗುತ್ತಾನೆ. ಗುಹನು ನಿಮ್ನ ಜಾತಿಗೆ ಸೇರಿದವನಾಗಿದ್ದರು ರಾಮನಾಮ ಸ್ಮರಣೆಯ ಕಾರಣದಿಂದಾಗಿ ಶ್ರೀರಾಮನಿಂದ ಅನುಗ್ರಹೀತನಾಗಿ ಈಗ ಭರತನು ಸೇರಿದಂತೆ ಜಗತ್ತಿನ ಎಲ್ಲ ಜನರಿಗೂ ಲೋಕವಿಖ್ಯಾತನಾಗಿರುವನು. ಶ್ರೀರಾಮನಾಮದ ಸ್ಮರಣೆಯ ವಿಶೇಷವೇ ಹಾಗೆ. ಭರತನು ಶ್ರೀರಾಮನು ಮಿಂದಂತಹ ರಾಮಘಟ್ಟವನ್ನು ದರ್ಶಿಸಿ ಗಂಗಾ ನದಿಯನ್ನು ಸ್ಪರ್ಶ ಮಾಡಿ ತದನಂತರ ಅದರಲ್ಲಿ ಮಿಂದು ಆ ರಾತ್ರಿ ಅಲ್ಲೇ ಉಳಿಯುವ ಸಲುವಾಗಿ ಬಿಡಾರ ಹೂಡುತ್ತಿರುವನು. ಈ ಪ್ರಕಾರ ಭರತನು ಗಂಗೆಯಲ್ಲಿ ಮಿಂದು ಗುರುವಿನ ಅನುಜ್ಞೆ ಪಡೆದು ತಾಯಂದಿರೆಲ್ಲರೂ ಮಿಂದಾಯಿತು ಎಂದು ತಿಳಿದು ಅವನು ಗುಡಾರಗಳನ್ನು ಹೂಡಲು ಸಿದ್ಧತೆ ನಡೆಸಿದನು. ಜನರು ಅಲ್ಲಲ್ಲಿ ಬಿಡಾರ ಹೂಡಿದರು. ಎಲ್ಲರಿಗೂ ಉಳಿದುಕೊಳ್ಳಲು ಸರಿಯಾದ ಅನುಕೂಲವಿದೆಯೇ ಇಲ್ಲವೇ ಎಂದು ಭರತನು ಎಲ್ಲರನ್ನೂ ವಿಚಾರಿಸಿಕೊಂಡನು. ದೇವತೆಗಳನ್ನು ಪೂಜಿಸಿ ಗುರುಗಳ ಆಜ್ಞೆಯನ್ನು ಪಡೆದು ಭರತ ಶತ್ರುಘ್ನರು ತಾಯಿ ಕೌಸಲ್ಯೆಯ ಬಳಿಗೆ ತೆರಳಿದರು. ಭರತನು ಅವರೆಲ್ಲರ ಕಾಲುಗಳನ್ನು ಒತ್ತಿ ನಲ್ವಾತುಗಳನ್ನಾಡಿ ಅವರೆಲ್ಲರನ್ನೂ ಸತ್ಕರಿಸಿದನು. ಅನಂತರ ಮಾತೃಸೇವೆಯನ್ನು ಶತ್ರುಘ್ನನಿಗೆ ಒಪ್ಪಿಸಿ ಭರತನು ಗುಹನನ್ನು ಬರಮಾಡಿಕೊಂಡನು. ಭರತನು ಗುಹನ ಕೈಯಲ್ಲಿ ಕೈಯಿಟ್ಟು ನಡೆದನು. ಆತನ ಪ್ರೇಮವು ಅನುಪಮವಾದುದು. ಅದರಿಂದ ಅವನ ಶರೀರ ಶಿಥಿಲವಾಗುತ್ತಿತ್ತು. ಭರತನು ಗೆಳೆಯ ಗುಹನನ್ನು ಕುರಿತು, ಸೀತಾ ರಾಮ ಲಕ್ಷ್ಮಣರು ರಾತ್ರಿ ಮಲಗಿದ್ದ ತಾಣವನ್ನು ತೋರು, ಅದನ್ನು ಕಂಡು ನನ್ನ ಕಣ್ಮನಗಳು ತಂಪಾಗಲಿ ಎಂದು ಕೇಳಿದನು. ಹೀಗೆ ಹೇಳುತ್ತಾ ಆತನ ಕಂಗಳಲ್ಲಿ ಕಂಬನಿ ತುಂಬಿ ಬಂದವು. ಭರತನ ಮಾತನ್ನು ಕೇಳಿ ನಿಷಾದನಿಗೆ ತುಂಬಾ ವಿಷಾದವಾಯಿತು. ಅವನು ಕೂಡಲೇ ಭರತನನ್ನು ಆ ಸ್ಥಳಕ್ಕೆ ಕರೆದೊಯ್ದನು. ಶ್ರೀರಾಮಚಂದ್ರನು ವಿಶ್ರಮಿಸಿದ್ದ ಶಿಂಶುಪ ವೃಕ್ಷದ ಬುಡವನ್ನು ಕಂಡು ಭರತನು ಪ್ರೇಮಾದರಗಳಿಂದ ಅದಕ್ಕೆ ದಂಡ ಪ್ರಣಾಮ ಮಾಡಿದನು. ಅಲ್ಲಿದ್ದ ದರ್ಬೆಯ ಚಾಪೆಯನ್ನು ನೋಡಿ ಅದಕ್ಕೆ ಪ್ರದಕ್ಷಿಣೆ ಬಂದು ಪ್ರಣಾಮ ಸಲ್ಲಿಸಿದನು. ಶ್ರೀರಾಮಚಂದ್ರನ ಚರಣ ಚಿಹ್ನೆಯ ರಜವನ್ನು ಅವನು ಕಣ್ಣಿಗೊತ್ತಿಕೊಂಡನು. ಆಗಿನ ಅವನ ಪ್ರೇಮಾತಿಶಯವು ಅವರ್ಣನೀಯ. ಸೀತಾದೇವಿಯ ವಸ್ತ್ರಗಳಿಂದಲೋ ಆಭರಣಗಳಿಂದಲೋ ಉದುರಿದ 4 ಸ್ವರ್ಣ ಕಣಗಳು ಭರತನಿಗೆ ಕಂಡುಬಂದವು. ಅವನ್ನು ನೋಡಿ ಸೀತೆಯ ಸಮಾನವೆಂದು ಗೌರವಿಸಿ ಶಿರದಲ್ಲಿ ಧರಿಸಿಕೊಂಡನು. ಅವನ ಕಣ್ಣುಗಳು ಪ್ರೇಮಾಂಬುದಿಯಿಂದ ತುಂಬಿ ಬಂದವು. ಹೃದಯವು ಪರಿತಪಿಸುತ್ತಿತ್ತು. ಅವನು ಸ್ನೇಹಿತನಾದ ಗುಹನ ಬಳಿ ಇಂತೆಂದನು: ಶ್ರೀರಾಮನ ವಿಯೋಗದಿಂದ ಅಯೋಧ್ಯೆಯ ಸ್ತ್ರೀ ಪುರುಷರು ಕಂಗೆಟ್ಟಂತೆ ಈ ಸ್ವರ್ಣ ಕಣಗಳೂ ಕೂಡ ಸೀತಾದೇವಿಯ ವಿರಹದಿಂದ ಕಾಂತಿಯನ್ನು ಕಳೆದುಕೊಂಡು ನಿಸ್ತೇಜವಾಗಿವೆ. ಸೀತಾದೇವಿಯ ತಂದೆಯಾದ ಜನಕ ಮಹಾರಾಜನಿಗೆ ಪ್ರಪಂಚದಲ್ಲಿ ಯೋಗ ಭೋಗಗಳೆರಡೂ ಕರತಲಾಮಲಕ. ಇಂತಹ ಮಹಿಮಾನ್ವಿತನಿಗೆ ಯಾವ ಉಪಮೆ ಕೊಡಬಹುದು? ಅವಳ ಮಾವನವರಾದ ಅಂದರೆ ಸೀತಾದೇವಿಯ ಮಾವನವರಾದ ದಶರಥ ಮಹಾರಾಜರ ಪ್ರತಾಪ ಐಶ್ವರ್ಯವನ್ನು ಕಂಡು ಅಮರಾಧಿಪತಿ ದೇವೇಂದ್ರನು ಈರ್ಷ್ಯ ಪಡುತ್ತಿದ್ದನು. ಆಕೆಯ ಪ್ರಾಣನಾಥನಾದ ಶ್ರೀರಾಮನ ಮಹಿಮೆಯಿಂದಲೇ ಇತರರು ದೊಡ್ಡವರಾಗುತ್ತಿದ್ದಾರೆ. ಅಂತಹ ಪತಿವ್ರತ ಶಿರೋಮಣಿಯಾದ ಸೀತಾದೇವಿಯು ಪವಡಿಸಿದ ಈ ದರ್ಬೆಯ ಚಾಪೆಯನ್ನು ನೋಡಿ ನನ್ನ ಹೃದಯವು ಏಕೆ ಒಡೆದು ಹೋಗುವುದಿಲ್ಲ? ಶಿವ, ಇದು ವಜ್ರಕ್ಕಿಂತಲೂ ಕಠಿಣವಾಗಿದೆ. ನನ್ನ ಮುದ್ದು ತಮ್ಮ ಲಕ್ಷ್ಮಣ ಇನ್ನೂ ಲಾಲನೆಗೆ ಅರ್ಹನಾದವನು. ಇಂತಹ ತಮ್ಮನು ಹಿಂದೆ ಯಾರಿಗೂ ಇರಲಿಲ್ಲ, ಇಂದು ಇಲ್ಲ, ಮುಂದೆಯೂ ಇರಲಾರನು.
ಆ ಲಕ್ಷ್ಮಣನು ಅಯೋಧ್ಯೆಯ ಜನರ ಕಣ್ಮಣಿಯು, ಈ ತಂದೆ ತಾಯಿಯರ ಮುದ್ದಿನ ಕಣಿ, ಸೀತಾರಾಮರಿಗಂತೂ ಪ್ರಾಣಪ್ರಿಯ ಶಿರೋಮಣಿ, ಕೋಮಲವಾದ ದೇಹವುಳ್ಳವನು, ಸುಕುಮಾರ ಸ್ವಭಾವದವನು, ಮೈಗೆ ಒಮ್ಮೆಯೂ ಬಿಸಿಗಾಳಿಯೂ ಕೂಡ ತಗಲದವನು. ಅಂತಹ ಲಕ್ಷ್ಮಣನು ಕಾಡಿನಲ್ಲಿ ಏನೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸುತ್ತಿದ್ದಾನೆ. ಅಯ್ಯೋ, ನನ್ನ ಈ ಹಾಳು ಎದೆ ಕೋಟಿ ಕುಲಿಶಕ್ಕಿಂತಲೂ ಕಠೋರವಾಗಿದೆ. ಇಲ್ಲದಿದ್ದರೆ ಅದು ಒಡೆದು ಹೋಗಬೇಕಾಗಿತ್ತು. ಶ್ರೀರಾಮಚಂದ್ರನು ಅವತರಿಸಿ ಜಗತ್ತನ್ನೇ ಬೆಳಗಿದನು. ಅವನು ರೂಪ, ಶೀಲ, ಸುಖ ಮತ್ತು ಎಲ್ಲ ಗುಣಗಳ ಸಾಗರ. ಪುರಜನರಿಗೆ, ಪರಿಜನರಿಗೆ, ಗುರುಗಳಿಗೆ, ತಂದೆ ತಾಯಂದಿರಿಗೆ ಎಲ್ಲರಿಗೂ ಶ್ರೀರಾಮನ ಸ್ವಭಾವವು ಸುಖದಾಯಕವಾದುದು. ಶತ್ರುಗಳೂ ಶ್ರೀರಾಮನನ್ನು ಕೊಂಡಾಡುತ್ತಾರೆ. ಅವನ ನಡೆ, ನುಡಿ, ವರ್ತನೆ, ವಿನಯ ಇವೆಲ್ಲವುಗಳಿಂದ ಎಲ್ಲರ ಮನಸ್ಸುಗಳು ಸೂರೆಗೊಳ್ಳುವವು. ಕೋಟಿ ಸರಸ್ವತಿಯರು, ಶತಕೋಟಿ ಆದಿಶೇಷರು ಶ್ರೀರಾಮಚಂದ್ರನ ಗುಣಗಳನ್ನು ಇಷ್ಟೇ ಎಂದು ಎಣಿಸಲಾರರು. ಸುಖ ಸ್ವರೂಪನು, ರಘುಕುಲ ಶಿರೋಮಣಿಯು, ಶುಭಗಳಿಗೆ, ಆನಂದಗಳಿಗೆ ಸನ್ನಿಧಿಯಾದ ಶ್ರೀರಾಮಚಂದ್ರನು ಬಟ್ಟ ಬರೆಯ ನೆಲದ ಮೇಲೆ ಹುಲ್ಲು ಹಾಸಿಗೆಯನ್ನು ಹಾಸಿ ಮಲಗುವುದೆಂದರೆ ವಿಧಿಯ ಗತಿಯು ನಿಜಕ್ಕೂ ಬಲವತ್ತರವಾದುದು. ಶ್ರೀರಾಮಚಂದ್ರನು ತನ್ನ ಕಿವಿಯಿಂದ ಎಂದು ದುಃಖದ ಹೆಸರನ್ನೇ ಕೇಳಿರಲಿಲ್ಲ. ಮಹಾರಾಜರು ಸ್ವತಃ ಜೀವನ ವೃಕ್ಷದಂತೆ ಅವನನ್ನು ನೋಡಿಕೊಳ್ಳುತ್ತಿದ್ದರು. ಎಲ್ಲ ತಾಯಂದಿರು ಅವನನ್ನು ಕಣ್ಣುಗಳನ್ನು ರಕ್ಷಿಸುವಂತೆ, ಹಾವು ತನ್ನ ಮಣಿಯನ್ನು ನೋಡಿಕೊಳ್ಳುವಂತೆ ಹಗಲು ರಾತ್ರಿಯೂ ನೋಡಿಕೊಳ್ಳುತ್ತಿದ್ದರು. ಅದೇ ಶ್ರೀರಾಮನು ಇಂದು ಕಾಡಿನಲ್ಲಿ ಪಾದಚಾರಿಯಾಗಿ ಓಡಾಡುತ್ತಿದ್ದಾನೆ. ಕಂದ ಮೂಲ ಫಲಗಳನ್ನು ಭುಂಜಿಸುತ್ತಿದ್ದಾನೆ. ತನ್ನ ಪ್ರಾಣಗಳಂತೆ ನೋಡುತ್ತಿದ್ದ ಪತಿಯ ಕುರಿತು ಪ್ರತಿಕೂಲವಾಗಿ ವರ್ತಿಸಿದ ಈ ಅಮಂಗಳ ಅನರ್ಥ ಮೂಲಳಾದ ಕೈಕೇಯಿಯ ಜೀವನಕ್ಕೆ ಧಿಕ್ಕಾರವಿರಲಿ. ಇಷ್ಟೆಲ್ಲ ಉತ್ಪಾತಗಳು ಜರುಗಲು ಕಾರಣನಾದ ಪಾಪ ಸಮುದ್ರನು, ಅಭಾಗ್ಯನೂ ಆದ ನನಗೆ ಧಿಕ್ಕಾರವಿರಲಿ. ವಿಧಾತನು ನನ್ನನ್ನು ಕುಲಕಳಂಕಿತನನ್ನಾಗಿ ಸೃಷ್ಟಿಸಿದನು. ನನ್ನ ಕುಮಾತೆಯು ನನ್ನನ್ನು ಸ್ವಾಮಿ ದ್ರೋಹಿಯಾಗಿಸಿ ಬಿಟ್ಟಳು. ಈ ಮಾತುಗಳನ್ನು ಕೇಳಿ ನಿಷಾದರಾಜನು ಭರತನಿಗೆ ಪ್ರೇಮಾದರಗಳಿಂದ ಸಮಾಧಾನ ಪಡಿಸತೊಡಗಿದನು. ಒಡೆಯ, ನೀವೇಕೆ ಸುಮ್ಮನೆ ವಿಷಾದ ಪಡುತ್ತಿರುವಿರಿ? ಶ್ರೀರಾಮಚಂದ್ರನು ನಿಮಗೆ ಪ್ರಿಯನು, ಅವನಿಗೆ ನೀವು ಪ್ರಿಯರು. ಇದು ನಿಶ್ಚಿತ ಸಿದ್ಧಾಂತವಾಗಿದೆ. ಈ ದೋಷವಾದರೂ ಪ್ರತಿಕೂಲವಾದ ವಿಧಿಯದು. ವಿಧಿಯ ವೈಪರೀತ್ಯವು ಕ್ರೂರವಾದುದು. ಅದು ತಾಯಿ ಕೈಕೇಯಿಯ ತಲೆ ಕೆಡಿಸಿತು. ಆ ರಾತ್ರಿ ಶ್ರೀರಾಮಚಂದ್ರನು ಮತ್ತೆ ಮತ್ತೆ ನಿಮ್ಮನ್ನು ಆದರದಿಂದ ಕೊಂಡಾಡುತ್ತಿದ್ದನು. ನಿಷಾದನು ಹೇಳುತ್ತಿದ್ದುದನ್ನು ತುಳಸಿದಾಸರು ಹೇಳುತ್ತಾರೆ. ಶ್ರೀರಾಮಚಂದ್ರನಿಗೆ ನಿಮ್ಮಷ್ಟು ಪ್ರಿಯರಾದವರು ಯಾರೂ ಇಲ್ಲ. ನಾನು ಆಣೆ ಇಟ್ಟು ಹೇಳುತ್ತೇನೆ, ಪರಿಣಾಮದಲ್ಲಿ ಒಳಿತಾಗುವುದು ಎಂದು ತಿಳಿದು ತಾವು ಧೈರ್ಯದಿಂದ ಇರಿ. ಶ್ರೀರಾಮಚಂದ್ರನು ಅಂತರ್ಯಾಮಿಯು, ವಿನಯ, ಪ್ರೇಮ, ದಯಾ ಸ್ವರೂಪನು. ಇದನ್ನು ಗಟ್ಟಿಯಾಗಿ ನಂಬಿ ಯಾವ ಚಿಂತೆಯೂ ಇಲ್ಲದೆ ನೀವು ಹಾಯಾಗಿ ವಿಶ್ರಮಿಸಿರಿ ಎಂದು ನಿಷಾದನು ಹೇಳಿದನು. ಗೆಳೆಯನ ಮಾತನ್ನು ಕೇಳಿ ಧೈರ್ಯ ತಂದುಕೊಂಡು ಶ್ರೀರಾಮನನ್ನು ನೆನೆಯುತ್ತಾ ಭರತನು ತನ್ನ ಬಿಡಾರಕ್ಕೆ ತೆರಳಿದನು. ಇಷ್ಟರಲ್ಲಿ ಅಯೋಧ್ಯಾಪುರ ಜನರು ಶ್ರೀರಾಮನು ವಿಶ್ರಮಿಸಿದ್ದ ಸ್ಥಳವನ್ನು ದರ್ಶಿಸಲು ಆತುರದಿಂದ ಹೊರಟರು. ಅವರು ಆ ಸ್ಥಾನಕ್ಕೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿದರು. ಕೈಕೇಯಿಯನ್ನು ನಿಂದಿಸುತ್ತಾ ಆಕೆಯ ದೋಷಗಳನ್ನೆತ್ತಿ ಆಡುತ್ತಿದ್ದರು. ಕಣ್ಣೀರು ತುಂಬಿಕೊಂಡು ವಿಧಿಯನ್ನು ಹಳಿಯತೊಡಗಿದರು. ಕೆಲವರು ಭರತನ ಪ್ರೇಮವನ್ನು ಕೊಂಡಾಡಿದರೆ ಮತ್ತೆ ಕೆಲವರು ಮಹಾರಾಜರು ರಾಮನ ಮೇಲೆ ಇದ್ದ ಪ್ರೇಮವನ್ನು ಚೆನ್ನಾಗಿ ನಿರ್ವಹಿಸಿದರು ಎಂದು ಹೇಳುತ್ತಿದ್ದರು. ಎಲ್ಲರೂ ತಮ್ಮನ್ನು ಹಳಿದುಕೊಂಡು ನಿಷಾದನನ್ನು ಹೊಗಳಿದರು. ಆಗಿನ ವಿಮೋಹ, ವಿಷಾದ ಮಾತಿಗೆ ಮೀರಿದುದು. ಜನರೆಲ್ಲರೂ ಅಂದಿನ ഇരുಳನ್ನು ಜಾಗರಣೆಯಿಂದಲೇ ಕಳೆದರು. ಮರುದಿನ ಬೆಳಗಾಗುತ್ತಲೇ ಎಲ್ಲರೂ ಗಂಗೆಯನ್ನು ದಾಟಲು ತೀರಕ್ಕೆ ಬಂದರು. ಗುಹನು ಎಲ್ಲರಿಗೂ ದೋಣಿಗಳಿಂದ ನದಿ ದಾಟುವ ವ್ಯವಸ್ಥೆ ಮಾಡಿದನು. ಒಂದು ಒಳ್ಳೆಯ ದೋಣಿಯ ಮೇಲೆ ಗುರುಗಳನ್ನು ಹತ್ತಿಸಿದನು. ಬಳಿಕ ಹೊಸದೊಂದು ನಾವೆಯಲ್ಲಿ ಎಲ್ಲ ತಾಯಂದಿರನ್ನು ಸುಖವಾಗಿ ಕುಳ್ಳಿರಿಸಿದನು.
4 ಗಳಿಗೆಯಲ್ಲಿ ಅವರೆಲ್ಲರೂ ಗಂಗಾ ನದಿಯನ್ನು ದಾಟಿದರು. ಭರತನು ಮೊದಲು ಇಳಿದು ಎಲ್ಲರೂ ಬಂದಿರುವರೋ ಇಲ್ಲವೋ ಎಂದು ನೋಡಿಕೊಂಡನು. ಪ್ರಾತರ್ವಿಧಿಗಳನ್ನು ಮುಗಿಸಿ ಭರತನು ಮಾತೆಯರ ಚರಣಗಳಿಗೆ ವಂದಿಸಿ ಗುರುಪಾದಗಳಿಗೆ ಹಣೆ ಚಾಚಿ ದಾರಿ ತೋರಲು ನಿಷಾದರ ತಂಡವನ್ನು ಮುಂದಿಟ್ಟುಕೊಂಡು ಪರಿವಾರದೊಡನೆ ಮುಂದುವರಿದನು. ನಿಷಾದ ರಾಜನು ಮುಂದಕ್ಕೆ ದಾರಿ ತೋರುತ್ತಿರುವಂತೆ ರಾಜಮಾತೆಯರ ಪಲ್ಲಕ್ಕಿಗಳು ಶತ್ರುಘ್ನನ ರಕ್ಷಣೆಯಲ್ಲಿ ಮುಂದಕ್ಕೆ ಸಾಗಿದವು. ವಸಿಷ್ಠ ಮಹಾಮುನಿಗಳು ಬ್ರಾಹ್ಮಣರ ತಂಡದೊಂದಿಗೆ ಪ್ರಯಾಣ ಬೆಳೆಸಿದರು. ಅನಂತರ ಭರತನು ಗಂಗೆಗೆ ನಮಿಸಿ ಲಕ್ಷ್ಮಣ ಸಹಿತ ಸೀತಾರಾಮರನ್ನು ಸ್ಮರಿಸುತ್ತಾ ಪಾದಚಾರಿಯಾಗಿಯೇ ಹೊರಟನು. ಅವನ ಜೊತೆಗೆ ಜೀನು ಬಿಗಿಯಲ್ಪಟ್ಟ ಸವಾರರಿಲ್ಲದ ಅಲಂಕೃತ ಕುದುರೆಗಳು ನಡೆಯುತ್ತಿದ್ದವು. ವಿಶ್ವಾಸಕ್ಕೆ ಪಾತ್ರರಾದ ಸೇವಕರು ಭರತನ ಬಳಿ ಮಾತಿಗೆ ಪ್ರಭುಗಳೇ, ನೀವು ಕುದುರೆಯನ್ನು ಹತ್ತಿಕೊಳ್ಳಿರಿ ಎಂದು ವಿನಂತಿಸಿಕೊಂಡರು. ಆಗ ಭರತನಿಂದ ಶ್ರೀರಾಮಚಂದ್ರನು ಪಾದಚಾರಿಯಾಗಿಯೇ ಹೋದನು. ರಥ, ಆನೆ, ಕುದುರೆಗಳು ನಮಗಾಗಿಯೇ ನಿರ್ಮಿತವಾಗಿರುವಂತೆ ಕಾಣುತ್ತದೆ. ನ್ಯಾಯವಾಗಿ ನೋಡಿದರೆ ನಾನು ತಲೆ ಕೆಳಗಾಗಿ ನಡೆದು ಹೋಗಬೇಕು, ಏಕೆಂದರೆ ಭೂಮಿಯ ಮೇಲೆ ಶ್ರೀರಾಮನ ಪದ ಚಿಹ್ನೆಗಳಿವೆ. ಅವುಗಳಿಗೆ ನಮಸ್ಕರಿಸುತ್ತಾ ಹೋಗುವುದಾದರೆ ತಲೆ ಕೆಳಗಾಗಿ ನಡೆದು ಹೋಗಬೇಕು. ಸೇವಕನ ಧರ್ಮವು ಎಲ್ಲಕ್ಕಿಂತ ಅತ್ಯಂತ ಕಠಿಣವಾದುದು. ಭರತನ ಸ್ಥಿತಿಯನ್ನು ಕಂಡು ಅವನ ಮಾತನ್ನು ಕೇಳಿ ಸೇವಕರೆಲ್ಲರೂ ಗ್ಲಾನಿಯಿಂದ ಕರಗಿ ಹೋಗುತ್ತಿದ್ದರು. ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ ಹರಣ ಭವ ಭಯ ದಾರುಣಂ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ ಹರಣ ಭವ ಭಯ ದಾರುಣಂ. ಶ್ರೀರಾಮ್ 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 ಶ್ರೀರಾಮ್